ಇವ್ರು ಯಾಕೆ ಫೋನ್ ಮಾಡಕತ್ತಾರ? ಹಾಸ್ಪಿಟ್ಲಲ್ಲಿ ಏನೋ ತೊಂದರೆ ಆಗಿರ್ಬೇಕು. ಏನು ಅಂತ ಕೇಳಿ ನೋಡಿ. ಹಲೋ ಹಲೋ ಸರ್, ನಮ್ಮಮ್ಮ ಕಣ್ಬಿಟ್ರು, ಎದ್ ಕೂತಿದ್ದಾರೆ, ಮಾತಾಡ್ತಾ ಇದ್ದಾರೆ. ಅದನ್ನ ಹೇಳೋಣ ಅಂತಾನೆ ಕಾಲ್ ಮಾಡ್ದೆ. ನಾನಂತೂ ಗಾಬರಿ ಆಗ್ಬಿಟ್ಟಿದ್ದೆ ರೀ. ಚಲೋ ಸುದ್ದಿ ಹೇಳಿದ್ರಿ. ಆದ್ರೆ ಅಮ್ಮ ಎದ್ದಿದ ತಕ್ಷಣ ಶ್ರೀರಾಮ್ ಬಂದ ಅಂತ ಕೇಳ್ತಿದ್ದಾರೆ. ಆದಷ್ಟು ಬೇಗ ನೀವು ಕರ್ಕೊಂಡ್ ಬರ್ತೀರಾ ಅಂತ ಹೇಳಿದೀನಿ ಸರ್. ಸರಿ ರೀ, ಕರ್ಕೊಂಬರ್ತೀನಂತ. ಅವ್ರಿಗೊಂದು ಸ್ವಲ್ಪ ನೀವು ಧೈರ್ಯ ಹೇಳ್ರಿ. ನಾನು ಅದೀನಲ್ಲ, ಆದಷ್ಟು ಲಗುನ ಅವರೆಲ್ಲ ಇದ್ರು ಹುಡುಕೊಂಡು ಕರ್ಕೊಂಬರ್ತೀನಿ. ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಸರಿ ಸರ್, ನಿಮ್ಮನ್ನೇ ನಂಬಿದೀವಿ. ಬೇಗ ಅವನ್ ಎಲ್ಲಿದ್ರು ಹುಡುಕಿ ಕರ್ಕೊಂಡ್ ಬನ್ನಿ. ಸರಿಮಾ, ಆತ್ರಿ. ಏನಾಯ್ತು? ಶ್ರೀರಾಮ್ ಅವರವ್ವ ಸ್ವಲ್ಪ ಚೇತರಿಸ್ಕೊಂಡು ಮಾತಾಡಕತ್ತಾರಂತೆ. ಎದ್ದ ತಕ್ಷಣ ಶ್ರೀರಾಮನ ಬಗ್ಗೆ ಕೇಳಿದ್ರಂತೆ. ಆದಷ್ಟು ಲಗುನ ಕರ್ಕೊಂಬರ್ತೀನಿ ಅಂತ ಹೇಳಿದೆ. ಖರೆ ಹೇಳಬೇಕು ಅಂತ ಅನಿಸ್ತು. ಆದ್ರೆ ಅವ್ರು ಈಗ ಚೇತರಿಸ್ಕೊಳಕತ್ತಾರ. ಮತ್ತೇನಾರ ಅನಾಹುತ ಆತಂದ್ರೆ ಹೆಂಗಂತೇಳಿ ಸುಮ್ಮನಾದೆ. ಸಮಯ ನೋಡಿ ಖರೆ ಏನೈತೆ ಅನ್ನೋದನ್ನ ಅವ್ರಿಗೆ ಹೇಳಬೇಕು. ಹಲೋ ಹಲೋ, ತುಳಸಿ ಅವರೇ, ನನ್ ರಾಮ್ ಅಕ್ಕ ಮಾತಾಡ್ತಿದ್ದೀನಿ. ಹಾ ಹೇಳಿ. ಅಮ್ಮ ಕಣ್ಬಿಟ್ಟು ಮಾತಾಡಿದ್ರು, ಎದ್ ಕೂತಿದ್ದಾರೆ. ಅದನ್ನ ನಿಮಗೆ ಹೇಳೋಣ ಅಂತ ಫೋನ್ ಮಾಡಿದೆ. ಹೌದಾ? ತುಂಬ ಸಂತೋಷ. ದೇವ್ರಿದ್ದಾನೆ, ನೀವೇನು ಯೋಚನೆ ಮಾಡಬೇಡಿ. ಎಲ್ಲ ಒಳ್ಳೇದಾಗುತ್ತೆ. ನಾನು ನಾಳೆನೇ ಬಂದು ನಿಮ್ಮ ಅಮ್ಮನ ನೋಡ್ತೀನಿ. ಶಿವಣ್ಣ ಅವ್ರಿಗೆ ಫೋನ್ ಮಾಡಿದೆ, ಅವ್ರ ಫೋನ್ ತಗೋತಿಲ್ಲ. ಅವ್ರಿಗೆ ಈ ವಿಷಯ ತಿಳಿಸ್ಬೇಕಲ್ಲ. ಅಣ್ಣಂಗೆ ನಾನೇ ಹೇಳ್ತೀನಿ ಬಿಡಿ. ಅವನು ಕೆಲಸದ ಮೇಲೆ ಸ್ವಲ್ಪ ಹೊರಗಡೆ ಹೋಗಿದ್ದಾನೆ, ನಾನೇ ತಿಳಿಸ್ತೀನಿ. ಸರಿ. ಸರಿ, ಬಂದ್ ಹತ್ರಿ. ಒಂದ್ ನಿಮಿಷ. ಈಗೇನಾತ್ರಿ? ಜೋಳ ತಿನ್ನಣ್ವಾ? ಅಲ್ರಿ, ಈಗಾರ ಊಟ ಮಾಡಿದ್ರಲ್ರಿ? ಹೌದು, ಬಟ್ ನನಗ್ ತಿನ್ಬೇಕು ಅನ್ನಿಸ್ತಿದೆ. 2 ತಗೊಳ್ಳಿ, ಇಬ್ರು ತಿನ್ನೋಣ. ನನಗ್ ಬೇಡ, ನೀವು ತಿನ್ರಿ. ಆಯ್ತು, ತಂದ್ಕೊಡಿ.